ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ನನ್ನ ಇಂದಿನ ಆನ್ಲೈನ್ ತರಗತಿಯ ಪಠ್ಯದ ವಿಷಯ ವಸ್ತು ಹಕ್ಕುಗಳು ಎಂದರೇನು, ಅವುಗಳ ಅರ್ಥ, ಲಕ್ಷಣಗಳು, ವ್ಯಾಖ್ಯೆಗಳು ಮತ್ತು ವಿಧಗಳು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮ್ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಷಯ. ಹಕ್ಕುಗಳು ಎಂದರೇನು ಅನ್ನೋದಕ್ಕೆ ಉತ್ತರ ತುಂಬ ಸರಳವಾಗಿದೆ. ಹಕ್ಕುಗಳು ಅಂದರೆ ಬೇರೇನಲ್ಲ, ಸೌಲಭ್ಯಗಳು ಅಂತ ಹೇಳ್ಬೋದು. ಮಾನವನ ವ್ಯಕ್ತಿತ್ವದ ಅಭಿವೃದ್ಧಿಗೆ ಅವಶ್ಯಕವಾಗಿ ಬೇಕಾದ ಸೌಲಭ್ಯಗಳೇ ಹಕ್ಕುಗಳು. ಹಕ್ಕುಗಳಿಲ್ಲದಿದ್ದರೆ ಮಾನವ ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿಲ್ಲ, ಮಾನವನಾಗಿ ಬದುಕಲು ಸಾಧ್ಯವಿಲ್ಲ. ಉತ್ತಮ ನಾಗರಿಕ ಮಾನವನಾಗಿ ಬದುಕಬೇಕಾದರೆ, ಸಮಾಜದಲ್ಲಿ ಅಭಿವೃದ್ಧಿಯಾಗಬೇಕಾದರೆ, ಸುಖ ಸಂತೋಷದಿಂದ ಬಾಳಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕುಗಳಿರಬೇಕಾಗುತ್ತೆ. ಹಕ್ಕುಗಳೆಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸಲು ಅವಶ್ಯಕವಾಗಿ ಬೇಕಾದ ಸೌಲಭ್ಯಗಳು ಅಂತ ಹೇಳ್ಬೋದು. ಹಕ್ಕುಗಳನ್ನು ವಿಶ್ವದ ಪ್ರತಿಯೊಂದು ರಾಷ್ಟ್ರವೂ ತನ್ನ ಪ್ರಜೆಗಳಿಗೆ ನೀಡಿರುತ್ತದೆ. ಆದ್ದರಿಂದಲೇ ಲಾಸ್ಕಿ ಅವರು ಹೇಳ್ತಾರೆ, ಒಂದು ರಾಜ್ಯ ಉತ್ತಮ ರಾಜ್ಯವಾ ಅಥವಾ ಶ್ರೇಷ್ಠವಲ್ಲದ ರಾಜ್ಯವಾ ಅಂತ ತಿಳ್ಕೋಬೇಕಾದ್ರೆ ಆ ರಾಜ್ಯ ಅಥವಾ ದೇಶ ತನ್ನ ಪ್ರಜೆಗಳಿಗೆ ನೀಡಿರುವ ಹಕ್ಕುಗಳ ಮೂಲಕ ನಿಗದಿಪಡಿಸ್ಬೋದು. ಅದು ಒಳ್ಳೆಯ ದೇಶನ, ಒಳ್ಳೆಯ ರಾಜ್ಯನ ಅಥವಾ ಕೆಟ್ಟ ರಾಜ್ಯನ. ಒಂದು ದೇಶದ ಸ್ಥಾನಮಾನ ನಿರ್ಧಾರ ಆಗೋದು ಆ ದೇಶ ತನ್ನ ಪ್ರಜೆಗಳಿಗೆ ನೀಡಿರುವ ಹಕ್ಕುಗಳ ಆಧಾರದ ಮೇಲೆ ಅಂತ ಲಾಸ್ಕಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ವಿಶ್ವದ ಬಹುತೇಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ತಮ್ಮ ಎಲ್ಲ ಪ್ರಜೆಗಳಿಗೆ ಹಕ್ಕುಗಳನ್ನು ಸಂವಿಧಾನಗಳ ಮೂಲಕವೇ ನೀಡಿವೆ. ಉದಾಹರಣೆಗೆ ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಇವನ್ ಭಾರತ ಮುಂತಾದ ರಾಷ್ಟ್ರಗಳು ಪ್ರಪಂಚದಲ್ಲಿ ತಮ್ಮ ಪ್ರಜೆಗಳಿಗೆ ಅವಶ್ಯಕವಾಗಿ ಬೇಕಾದ ಹಕ್ಕುಗಳನ್ನು ನೀಡಿವೆ. ಈಗ ಹಕ್ಕುಗಳು ಅಂದರೆ ಏನು ನಿಮಗೆ ಅರ್ಥ ಆಗಿದೆ. ಹಕ್ಕುಗಳು ಅಂದರೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಮಾನವನ ವ್ಯಕ್ತಿತ್ವದ ಅಭಿವೃದ್ಧಿಗೋಸ್ಕರ ಅವಶ್ಯಕವಾಗಿ ಬೇಕಾದ ಸೌಲಭ್ಯಗಳೇ ಹಕ್ಕುಗಳಾಗಿರುತ್ತವೆ. ಈ ಹಕ್ಕುಗಳ ಅರ್ಥದ ಬಗ್ಗೆ ಒಂದೆರಡು ಡೆಫಿನೇಷನ್ಸ್ ನೋಡೋದಾದರೆ, ವ್ಯಾಖ್ಯೆಗಳು. ಲಾಸ್ಕಿ ಅವರ ಪ್ರಕಾರ ಹಕ್ಕುಗಳು ಅಂದರೆ ಏನು ಅಂತ ಹೇಳಿದ್ರೆ, ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ಅವಶ್ಯಕವಾಗಿ ಬೇಕಾದ ಸಾಮಾಜಿಕ ರಾಜಕೀಯ ವಾತಾವರಣಗಳೇ ಹಕ್ಕುಗಳು ಅಂತ ಹೇಳ್ತಾನೆ ಲಾಸ್ಕಿ. ಅಂದರೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ಬೇಕಾಗ್ತಕ್ಕಂತಹ ಸಾಮಾಜಿಕ ರಾಜಕೀಯ ವಾತಾವರಣವೇ ಹಕ್ಕುಗಳು. ನೆಕ್ಸ್ಟ್, ಇನ್ನೊಬ್ಬ ಲೇಖಕ ಹಾಬ್ ಹೌಸ್ ಅವರ ಪ್ರಕಾರ, ಹಾಬ್ಸ್ ಅಲ್ಲ, ಹಾಬ್ ಹೌಸ್ ಇವರ ಪ್ರಕಾರ ಹಕ್ಕುಗಳು ಅಂದರೆ ಸಮಾಜ ಕಲ್ಯಾಣಕ್ಕೆ ಅಗತ್ಯವಾಗಿ ಬೇಕಾದ ಸಾಮಾಜಿಕ ಪರಿಸ್ಥಿತಿಗಳೇ ಹಕ್ಕುಗಳು. ಒನ್ಸ್ ಅಗೇನ್, ಹಾಬ್ ಹೌಸ್ ಅವರ ಪ್ರಕಾರ ಸಮಾಜ ಕಲ್ಯಾಣಕ್ಕೆ ಅಗತ್ಯವಾಗಿ ಬೇಕಾದ ಸಾಮಾಜಿಕ ಪರಿಸ್ಥಿತಿಗಳೇ ಹಕ್ಕುಗಳು. ಅಂದರೆ ಹಕ್ಕುಗಳ ಮೂಲಕ ಸಮಾಜ ಕಲ್ಯಾಣವನ್ನು ಸಾಧಿಸ್ಬೋದು ಅನ್ನೋ ಅಭಿಪ್ರಾಯ ಹಾಬ್ ಹೌಸ್ ಅವ್ರದ್ದು. ಸಮಾಜದ ಸರ್ವತೋಮುಖ ಪ್ರಗತಿ, ಸಮಾಜ ಕಲ್ಯಾಣ ಹಕ್ಕುಗಳನ್ನು ಅವಲಂಬಿಸಿರುತ್ತೆ. ಇನ್ನೊಬ್ಬ ಲೇಖಕ ಹಕ್ಕುಗಳ ಅರ್ಥದ ಬಗ್ಗೆ ವ್ಯಾಖ್ಯೆ ನೀಡಿದ್ದಾನೆ. ಆತನ ಹೆಸರು ವೈಲ್ಡ್ ಅಂತ. ವೈಲ್ಡ್ ಅವರ ಪ್ರಕಾರ ಕೆಲವು ನಿರ್ದಿಷ್ಟ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗತ್ಯವಾದ ಸ್ವಾತಂತ್ರ್ಯ ಪಡೆಯಲು ಬಯಸುವ ವಿವೇಚನಾಯುಕ್ತ ಕೇಳಿಕೆಯೇ ಹಕ್ಕುಗಳು. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ವೈಲ್ಡ್ ಅವರ ಪ್ರಕಾರ ಕೆಲವು ನಿರ್ದಿಷ್ಟ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗತ್ಯವಾದ ಸ್ವಾತಂತ್ರ್ಯ ಪಡೆಯಲು ಬಯಸುವ ವಿವೇಚನಾಯುಕ್ತ ಕೇಳಿಕೆಯೇ ಹಕ್ಕುಗಳು. ಈಗ ಹಕ್ಕುಗಳು ಅಂದರೆ ಸಾಮಾನ್ಯವಾಗಿ ಅದರ ಅರ್ಥ ಈ ಮೇಲ್ಕಂಡ ವ್ಯಾಖ್ಯೆಗಳು, ಈಗ ನಾವೇನು ಚರ್ಚೆ ಮಾಡಿದ್ದೀವೋ ಆ ವ್ಯಾಖ್ಯೆಗಳ ಪ್ರಕಾರ ಹಕ್ಕುಗಳು ಅಂದರೆ ಸಾಮಾಜಿಕ ವಾತಾವರಣಗಳಷ್ಟೇ ಅಥವಾ ಸೌಲಭ್ಯಗಳಷ್ಟೇ. ಈ ಸೌಲಭ್ಯಗಳ ಮೂಲಕ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸ್ಕೊಳ್ತಾನೆ, ಅದರ ಮೂಲಕ ಉತ್ತಮ ಪ್ರಜೆಯಾಗಿ ಬಾಳ್ತಾನೆ, ಸಮಾಜ ಕಲ್ಯಾಣ ಸಾಧಿಸಲು ಸಾಧ್ಯ ಆಗುತ್ತೆ. ಈ ಹಕ್ಕುಗಳು ಹಲವಾರು ಲಕ್ಷಣಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್, ಈಗ ಹಕ್ಕುಗಳ ಲಕ್ಷಣಗಳು ಹೇಗಿರುತ್ತೆ ತಿಳ್ಕೊಳ್ಳಿ. ಹಕ್ಕುಗಳ ಲಕ್ಷಣಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು. ಮೊದಲನೇದಾಗಿ, ಹಕ್ಕುಗಳ ಅಗತ್ಯತೆ ಇರೋದು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ.
ವ್ಯಕ್ತಿ ತಾನು ಅಂದ್ಕೊಂಡಿದ್ದನ್ನು ಸಾಧಿಸಲು, ತನ್ನ ಇಷ್ಟಪಟ್ಟ ಹಾಗೆ ಬದುಕಲು, ತನ್ನ ಉನ್ನತಿಯನ್ನು ಸಾಧಿಸಲು ಅವನಿಗೆ ಕೆಲವಾರು ಸೌಲಭ್ಯಗಳು ಬೇಕಾಗುತ್ತೆ. ಅವುಗಳೇ ಹಕ್ಕುಗಳಾಗಿರುತ್ತೆ. ಸೊ ವ್ಯಕ್ತಿಗಳ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥದ್ದೇ ಹಕ್ಕುಗಳ ಗುರಿ. ಮೊದಲನೇ ಅಂಶ, ವ್ಯಕ್ತಿಯ ಬೆಳವಣಿಗೆಗೆ ಹಕ್ಕುಗಳು ಅಗತ್ಯ. ನೆಕ್ಸ್ಟ್, ಎರಡನೇದಾಗಿ, ವ್ಯಕ್ತಿಯ ಸ್ವಯಂ ಅಭಿವೃದ್ಧಿಗೆ ವ್ಯಕ್ತಿಗಳು ಸಹಾಯಕಾರಿಯಾಗಿರುತ್ತವೆ. ವ್ಯಕ್ತಿ ಅಭಿವೃದ್ಧಿ ಹೊಂದೋದಕ್ಕೆ ಬಯಸ್ತಾನೆ, ಉತ್ತಮ ಜೀವನ ಬಯಸ್ತಾನೆ. ಈ ಉತ್ತಮ ಜೀವನಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಅಂಶಗಳೇ ಹಕ್ಕುಗಳಾಗಿರುತ್ತವೆ. ಮೂರನೇ ಲಕ್ಷಣ, ಹಕ್ಕುಗಳು ಸಮಾಜದ ಮಾನ್ಯತೆಯನ್ನು ಪಡೆದಿರುತ್ತವೆ. ಸಮಾಜದ ಮಾನ್ಯತೆಯನ್ನು ಪಡೆದೇ ಇರತಕ್ಕಂಥವುಗಳನ್ನು ಹಕ್ಕುಗಳು ಅಂತ ಕರೆಯೋಕ್ಕಾಗಲ್ಲ. ಅಂದರೆ ಹಕ್ಕುಗಳಿಗೆ ಸಮಾಜದ ಮಾನ್ಯತೆ ಇರಲೇಬೇಕಾಗುತ್ತೆ. ಸಮಾಜ ಜೀವಿಯಾಗಿ ಮನುಷ್ಯನಿಗೋಸ್ಕರ ಹಕ್ಕುಗಳಿರುತ್ತವೆ. ಸಮಾಜದ ಮಾನ್ಯತೆ ಇಲ್ಲದೆ ಹಕ್ಕುಗಳಿರಲು ಸಾಧ್ಯ ಇಲ್ಲ. ನೆಕ್ಸ್ಟ್, ಹಕ್ಕುಗಳಿಗೆ ಕಾನೂನಿನ ಬೆಂಬಲ ಇರುತ್ತೆ. ಅದರ ಅರ್ಥ, ರಾಜ್ಯ ಸರ್ಕಾರದ ಮೂಲಕ ಹಕ್ಕುಗಳನ್ನು ನಿಗದಿಪಡಿಸಿರುತ್ತೆ, ಕಾನೂನಿನ ಮೂಲಕ ಜಾರಿಗೊಳಿಸುತ್ತೆ. ಸೊ ಹಕ್ಕುಗಳಿಗೆ ಸಮಾಜದ ಮಾನ್ಯತೆಯೂ ಬೇಕು, ಕಾನೂನಿನ ಬೆಂಬಲವೂ ಬೇಕು. ಆವಾಗ ಮಾತ್ರ ಹಕ್ಕುಗಳಿರೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಹಕ್ಕುಗಳು ನಿರಂಕುಶವಲ್ಲ. ಹಕ್ಕುಗಳ ಮೇಲೆ ಕೆಲವೊಮ್ಮೆ ಸರ್ಕಾರಗಳು ನಿರ್ಬಂಧಗಳನ್ನು ಹೇರಬಹುದು. ಹಕ್ಕುಗಳು ನಿರಂಕುಶ ಸ್ವರೂಪವನ್ನು ಹೊಂದಿರೋದಿಲ್ಲ. ಅವುಗಳ ಮೇಲೆ ಕೆಲವೊಮ್ಮೆ ಮಿತಿಗಳನ್ನು, ನಿರ್ಬಂಧಗಳನ್ನು ಹೇರೋ ಅಧಿಕಾರ ಸರ್ಕಾರಕ್ಕಿರುತ್ತೆ, ಸಮಯ ಸಂದರ್ಭ ನೋಡಿಕೊಂಡು. ನೆಕ್ಸ್ಟ್, ಕೊನೆಯದಾಗಿ, ಪ್ರತಿಯೊಂದು ಹಕ್ಕಿಗೂ ಕರ್ತವ್ಯ ಅನ್ನೋದಿರುತ್ತೆ. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇರುತ್ತವೆ. ಹಕ್ಕುಗಳನ್ನು ಅನುಭವಿಸ್ತಕ್ಕಂತಹ ವ್ಯಕ್ತಿ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕಾಗುತ್ತೆ. ಹಾಗಾಗಿ ಇವೆರಡು ಜೊತೆಯಲ್ಲೇ ಇರುತ್ತೆ. ಪ್ರತಿಯೊಂದು ಹಕ್ಕಿಗೂ ಕರ್ತವ್ಯ ಇರುತ್ತೆ. ಕೇವಲ ನಮಗೆ ಹಕ್ಕುಗಳು ಬೇಕು, ಕರ್ತವ್ಯಗಳು ಬೇಡ ಅಂತ ಹೇಳೋ ಹಾಗಿಲ್ಲ. ಹಕ್ಕುಗಳನ್ನು ಅನುಭವಿಸಬೇಕಾದ್ರೆ ಕರ್ತವ್ಯಗಳನ್ನು ಪಾಲಿಸಲೇಬೇಕಾಗುತ್ತೆ. ಸೊ ಹಕ್ಕುಗಳು ರಾಜ್ಯದ ಮಾನ್ಯತೆ, ಸಮಾಜದ ಮಾನ್ಯತೆ ಪಡೆದಿರುತ್ತವೆ. ಅವು ನಿರಂಕುಶವಲ್ಲ. ಇವುಗಳ ಉದ್ದೇಶ ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿ ಸಾಧಿಸೋದು. ವ್ಯಕ್ತಿಯ ಸ್ವಯಂ ಅಭಿವೃದ್ಧಿಗೆ, ಸಮಾಜ ಕಲ್ಯಾಣದ ಅಭಿವೃದ್ಧಿಗೆ ಹಕ್ಕುಗಳು ಬೇಕಾಗುತ್ತೆ. ಹಕ್ಕುಗಳಿಲ್ಲದೆ ಹೋದರೆ ಮನುಷ್ಯನಾಗಿ ಬದುಕಲು ಸಾಧ್ಯ ಇಲ್ಲ. ನೆಕ್ಸ್ಟ್, ಹಕ್ಕುಗಳ ಬಗೆಗಳು. ಕೈಂಡ್ಸ್ ಆರ್ ಟೈಪ್ಸ್ ಆಫ್ ರೈಟ್ಸ್. ಹಕ್ಕುಗಳನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ಬೋದು, ಎರಡು ವಿಧಗಳಾಗಿ ವಿಂಗಡಿಸ್ಬೋದು. ಮೊದಲನೇದಾಗಿ ನೈತಿಕ ಹಕ್ಕುಗಳು, ಎರಡನೇದಾಗಿ ಶಾಸನಬದ್ಧ ಅಥವಾ ಕಾನೂನುಬದ್ಧ ಹಕ್ಕುಗಳು. ಈಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ನೈತಿಕ ಹಕ್ಕುಗಳು. ನೈತಿಕ ಹಕ್ಕುಗಳು ಅಂದರೆ ನೀತಿಯನ್ನು ಆಧರಿಸಿರ್ತಕ್ಕಂಥ ಹಕ್ಕುಗಳು, ನೈತಿಕತೆಯನ್ನು ಆಧರಿಸಿರ್ತಕ್ಕಂಥ ಹಕ್ಕುಗಳು. ಈ ಹಕ್ಕುಗಳನ್ನು ರಾಜ್ಯ ಆಗಲಿ ಸರ್ಕಾರ ಆಗಲಿ ಸೃಷ್ಟಿಸಿರೋದಿಲ್ಲ. ಆದರೆ ಇವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಸಂಪ್ರದಾಯದ ಆಧಾರದ ಮೇಲೆ ತಲಾಂತರಗಳಿಂದ ಅನುಭವಿಸ್ತಾ ಇರ್ತಾನೆ. ಕೆಲವು ಹಕ್ಕುಗಳಿರುತ್ತೆ, ನೀತಿಯನ್ನು ಆಧರಿಸಿರ್ತಕ್ಕಂಥ ಹಕ್ಕುಗಳು. ಅವುಗಳನ್ನು ಉಲ್ಲಂಘಿಸಿದರೆ ಸರ್ಕಾರ ಅಥವಾ ರಾಜ್ಯ ಶಿಕ್ಷೆ ಕೊಡೋದಿಲ್ಲ. ಆದರೆ ಅವುಗಳನ್ನು ಉಲ್ಲಂಘಿಸಿದರೆ ನರಕದಲ್ಲಿ ಶಿಕ್ಷೆ ಆಗುತ್ತದೆ ಅನ್ನೋ ಪೂರ್ವ ಕಲ್ಪನೆ ಮನುಷ್ಯನಲ್ಲಿದೆ. ಕೆಲವು ಹಕ್ಕುಗಳನ್ನು ನೈತಿಕವಾಗಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಸೇ ಫಾರ್ ಎಕ್ಸಾಂಪಲ್, ತಂದೆ ತಾಯಿಯನ್ನು ಗೌರವಿಸುವುದು, ಕೈಲಾಗದವರಿಗೆ ಸಹಾಯ ನೀಡೋದು, ನೆರೆಹೊರೆಯವರು ತೊಂದರೆಯಲ್ಲಿದ್ದಾಗ ಅವರ ಸಹಾಯಕ್ಕೆ ಹೋಗುವುದು, ಗುರು ಹಿರಿಯರನ್ನು ಗೌರವಿಸುವುದು, ಉತ್ತಮ ಪ್ರಜೆಯಾಗಿ ಬಾಳುವುದು, ಸುಳ್ಳನ್ನು ಹೇಳದೇ ಇರೋದು, ಅನ್ಯಾಯ ಮೋಸ ಮಾಡದೇ ಇರೋದು, ಕೊಲೆ ಮಾಡದೇ ಇರೋದು. ಅದು ಬರೋದಿಲ್ಲ, ಕೊಲೆ ಮಾಡೋದು ಇನ್ನೊಂದರಲ್ಲಿ ಬರುತ್ತೆ, ಹೇಳ್ತೀನಿ. ಅಂದರೆ ನೀತಿಯನ್ನು ಆಧರಿಸಿರ್ತಕ್ಕಂಥ ಹಕ್ಕುಗಳಿವು ನೈತಿಕತೆಯ ಬೆಂಬಲ ಪಡೆದಿರುತ್ತವೆ. ಈ ಹಕ್ಕುಗಳನ್ನು ಪಾಲಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಸೊ ಎಲ್ಲ ಧರ್ಮಗಳು ಕೂಡ ಕೆಲವು ನೈತಿಕ ಹಕ್ಕುಗಳನ್ನು ಮನುಷ್ಯರಿಗೆ ಕೊಟ್ಟಿದೆ. ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವು ಹಕ್ಕುಗಳನ್ನು ನಿರ್ವಹಿಸಬೇಕು. ತಂದೆ ತಾಯಿಯನ್ನು ಗೌರವಿಸೋದಿರ್ಬೋದು, ಗುರು ಹಿರಿಯರನ್ನು ಗೌರವಿಸೋದಿರ್ಬೋದು, ಕೈಲಾಗದವರಿಗೆ ಸಹಾಯ ಮಾಡೋದಿರ್ಬೋದು ಇತ್ಯಾದಿಗಳು. ಆದರೆ ರಾಜ್ಯಶಾಸ್ತ್ರದಲ್ಲಿ ಈ ಹಕ್ಕುಗಳಿಗೆ ಹೆಚ್ಚಿನ ಬೆಲೆ ಅಥವಾ ಬೆಂಬಲ ಇರೋದಿಲ್ಲ. ಯಾಕೆಂದರೆ ಈ ಹಕ್ಕುಗಳ ಹಿಂದೆ ಕಾನೂನಿನ ಬೆಂಬಲ ಇಲ್ಲ. ಇವುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇಲ್ಲ. ನೆಕ್ಸ್ಟ್, ಎರಡನೇ ಪ್ರಮುಖ ವಿಧ ಶಾಸನಬದ್ಧ ಅಥವಾ ಕಾನೂನುಬದ್ಧ ಹಕ್ಕುಗಳು. ಶಾಸನದ ಬೆಂಬಲ ಹೊಂದಿರತಕ್ಕಂಥ ಹಕ್ಕುಗಳು. ರಾಜ್ಯ ಸರ್ಕಾರದ ಮೂಲಕ ಕಾನೂನುಗಳನ್ನು ಮಾಡಿ ಅದರ ಮೂಲಕ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡುತ್ತೆ.
ಈ ಶಾಸನಬದ್ಧ ಹಕ್ಕುಗಳಿಗೆ ಕಾನೂನಿನ ಮಾನ್ಯತೆ ಇರುತ್ತೆ. ಹಾಗಾಗಿ ಇವು ಕಡ್ಡಾಯವಾದವು, ಎಲ್ಲರೂ ಅನುಭವಿಸ್ಬೋದು. ಈ ಹಕ್ಕುಗಳಿಗೆ ಯಾರಾದರೂ ಚ್ಯುತಿ ತಂದರೆ, ನಿರ್ಬಂಧಿಸಿದರೆ, ಅನುಭವಿಸೋದಕ್ಕೆ ಬಿಡದೇ ಇದ್ದರೆ ಅವ್ರ ಮೇಲೆ ಸರ್ಕಾರ ಕಠಿಣ ಕ್ರಮ ಶಿಕ್ಷೆ ಕೊಡಬಹುದು. ಸೊ ಸರ್ಕಾರದ ಬೆಂಬಲವನ್ನು, ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ, ಕಾನೂನಿನ ಮಾನ್ಯತೆ ಪಡೆದಿರ್ತಕ್ಕಂತಹ ಹಕ್ಕುಗಳೇ ಶಾಸನಬದ್ಧ ಹಕ್ಕುಗಳು, ಕಾನೂನುಬದ್ಧ ಹಕ್ಕುಗಳು. ಈ ಹಕ್ಕುಗಳಲ್ಲಿ ಮುಖ್ಯವಾಗಿ ಮತ್ತೆ 3 ಬಗೆಗಳು ಕಂಡುಬರುತ್ತೆ. ಒನ್ ಬೈ ಒನ್ ಹೇಳೋದಾದರೆ, ಮೊದಲನೇದಾಗಿ ನಾಗರಿಕ ಹಕ್ಕುಗಳು, ಎರಡನೇದಾಗಿ ರಾಜಕೀಯ ಹಕ್ಕುಗಳು, ಮೂರನೇದಾಗಿ ಆರ್ಥಿಕ ಹಕ್ಕುಗಳು. ಅದ್ರ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಕ್ಕುಗಳು ಅಂತ ಕೂಡ ಇದೆ, ಅದನ್ನು ಹೇಳೋಣ. ಈಗ ಶಾಸನಬದ್ಧ ಹಕ್ಕುಗಳಲ್ಲಿ ಮೊದಲನೇ ವಿಧ ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ಅಂದರೆ ಮಾನವ ನಾಗರಿಕನಾಗಿ ಬಾಳಬೇಕಾದರೆ ಅವನಿಗೆ ಕೆಲವು ಅಗತ್ಯವಾದ ಹಕ್ಕುಗಳು ಬೇಕಾಗುತ್ತೆ. ಮಾನವನ ನಾಗರಿಕ ಜೀವನಕ್ಕೆ ಅತಿ ಅವಶ್ಯಕವಾದ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಈ ಹಕ್ಕುಗಳು ಇಲ್ಲದೆ ಹೋದರೆ ಮನುಷ್ಯ ಪ್ರಾಣಿಗಳ ಥರ ಬದುಕಬೇಕಾಗುತ್ತೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ. ಮನುಷ್ಯನಿಗೆ ಕೆಲವು ನಾಗರಿಕ ಸೌಲಭ್ಯಗಳು, ಹಕ್ಕುಗಳು ಇದ್ರೇ ಅವನು ಮಾನವನಾಗಿ ಬದುಕೋದಕ್ಕೆ ಸಾಧ್ಯ, ಅವನು ಅಪೇಕ್ಷೆ ಪಡ್ತಾನೆ. ಅವುಗಳಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಮೊದಲನೇದಾಗಿ ಜೀವಿಸುವ ಹಕ್ಕು. ಜೀವಿಸುವ ಹಕ್ಕೇ ಇಲ್ಲದೆ ಹೋದರೆ ಬೇರೆಲ್ಲ ಹಕ್ಕುಗಳಿಗೆ ಅರ್ಥನೇ ಇಲ್ಲ. ಮನುಷ್ಯನ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಜೀವಿಸೋ ಬದುಕು ಹಕ್ಕಿರುತ್ತೆ. ಸೊ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆಯೋ ಹಕ್ಕು ಯಾರಿಗೂ ಇಲ್ಲ. ಹುಟ್ಟಿದ ಪ್ರತಿಯೊಬ್ಬನಿಗೂ ಜೀವಿಸೋ ಹಕ್ಕಿರುತ್ತೆ. ಎರಡನೇದಾಗಿ ಕುಟುಂಬದ ಹಕ್ಕು. ಜೀವಿಸುವ ಹಕ್ಕು, ಅದರ ಜೊತೆಯಲ್ಲಿ ಕುಟುಂಬ ಹೊಂದುವ ಹಕ್ಕು, ತನ್ನದೇ ಆದ ಕುಟುಂಬವನ್ನು ಮಾಡಿಕೊಳ್ಳೋ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಸೂಕ್ತ ವಯಸ್ಸಿನ ನಂತರ ಸಂಗಾತಿಯನ್ನು ವಿವಾಹ ಆಗಿ ಮಕ್ಕಳನ್ನು ಪಡೆದು ತನ್ನ ಸ್ವಂತ ಕುಟುಂಬವನ್ನು ಅವನು ಇಟ್ಕೊಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿ, ಪುರುಷ ಮಹಿಳೆ ಎಲ್ರಿಗೂ ಕುಟುಂಬದ ಹಕ್ಕಿರುತ್ತೆ. ನೆಕ್ಸ್ಟ್ ಮೂರನೇದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಪತ್ರಿಕೆಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕು, ಇದು ಕೂಡ ನಾಗರಿಕ ಹಕ್ಕುಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನಾಗರಿಕ ಹಕ್ಕು ಧಾರ್ಮಿಕ ಹಕ್ಕು. ಮನುಷ್ಯ ಯಾವ ಧರ್ಮಕ್ಕೆ ಸೇರಿದ ಧರ್ಮನ ಹೆಚ್ಚಾಗಿ ಪ್ರೀತಿಸ್ತಾನೆ, ಸೊ ಇಷ್ಟ ಬಂದ ಧರ್ಮನ ಅನುಸರಿಸ್ತಕ್ಕಂಥ ಹಕ್ಕು. ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾರು ವ್ಯಕ್ತಿಯನ್ನು ನಿರ್ಬಂಧಿಸಬಾರ್ದು ಅಂತ ಹೇಳುತ್ತೆ. ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತನಗಿಷ್ಟ ಬಂದ ಧರ್ಮನ ಆಚರಿಸುವ, ತನಗಿಷ್ಟ ಬಂದ ದೇವರನ್ನು ಆರಾಧಿಸ್ತಕ್ಕಂಥ ಹಕ್ಕಿರಬೇಕು. ಇದು ನಾಗರಿಕ ಹಕ್ಕಾಗಿರುತ್ತೆ. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು ಬಹಳ ಮುಖ್ಯ. ಸ್ವಾತಂತ್ರ್ಯ ಅಂದರೆ ನಿರ್ಬಂಧ ಇಲ್ಲದೆ ಇರತಕ್ಕಂಥದ್ದು, ಆಬ್ಸೆನ್ಸ್ ಆಫ್ ರಿಸ್ಟ್ರಿಕ್ಷನ್ಸ್. ವ್ಯಕ್ತಿ ತಾನಿಷ್ಟ ಬಂದಂತೆ ಜೀವನ ನಡೆಸಬೇಕಾದ್ರೆ ಅವನನ್ನು ಯಾರೂ ನಿರ್ಬಂಧಿಸಬಾರ್ದು ವಿನಾಕಾರಣ. ಸೊ ಅವನಿಗೆ ಸ್ವತಂತ್ರ ಬೇಕು ಮನುಷ್ಯನಿಗೆ. ಆ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ಅವನು ನಾಗರಿಕನಾಗಿ ಬಾಳಲು ಸಾಧ್ಯ ಇಲ್ಲ. ಹಾಗಾಗಿ ಸ್ವಾತಂತ್ರ್ಯದ ಹಕ್ಕು ಕೂಡ ನಾಗರಿಕ ಹಕ್ಕುಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಸಮಾನತೆ ಹಕ್ಕು, ಇದು ಕೂಡ ನಾಗರಿಕ ಹಕ್ಕು. ಸಮಾನತೆ ಹಕ್ಕು ಅಂತ ಹೇಳಿದ್ರೆ ಮಾನವ ವ್ಯಕ್ತಿಯಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿನೂ ಸಮಾನರನ್ನಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಯಾವುದೇ ಆಧಾರದ ಮೇಲೆ ವ್ಯಕ್ತಿಗಳ ನಡುವೆ ತಾರತಮ್ಯ ಮಾಡಬಾರ್ದು. ಯಾವ ಆಧಾರ ಅಂತ ಹೇಳಿದ್ರೆ ಲಿಂಗದ ಆಧಾರ, ಜಾತಿ, ಧರ್ಮ, ಬಣ್ಣ ಅಂತ ಆಧಾರದ ಮೇಲೆ ವ್ಯಕ್ತಿಗಳ ನಡುವೆ ತಾರತಮ್ಯ ಮಾಡಬಾರ್ದು. ಅವಕಾಶಗಳನ್ನು ಕೊಟ್ಟರೆ ಎಲ್ರಿಗೂ ಸಮಾನವಾಗಬೇಕು. ಇದನ್ನೇ ಸಮಾನತೆ ಹಕ್ಕು ಅಂತ ಕರೀತಾರೆ. ವ್ಯಕ್ತಿ ಸಮಾನತೆಯನ್ನು ಬಯಸ್ತಾನೆ. ಸೊ ಸಮಾನತೆ ಹಕ್ಕು ಕೂಡ ನಾಗರಿಕ ಹಕ್ಕುಗಳಲ್ಲಿ ಪ್ರಮುಖವಾದ ಹಕ್ಕು ಅಂತ ಹೇಳ್ಬೋದು. ನೆಕ್ಸ್ಟ್ ಶೈಕ್ಷಣಿಕ ಹಕ್ಕು, ಇಷ್ಟ ಬಂದ ಶಿಕ್ಷಣ ಪಡಿತಕ್ಕಂಥ ಹಕ್ಕು. ತನ್ನ ವ್ಯಕ್ತಿತ್ವದ ವಿಕಸನಕ್ಕಾಗಿ, ತನ್ನ ಅಭಿವೃದ್ಧಿಗಾಗಿ ಮನುಷ್ಯನಿಗೆ ಶಿಕ್ಷಣ ಬೇಕಾಗುತ್ತೆ. ಇಷ್ಟ ಬಂದ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇರುತ್ತೆ. ಇದು ಕೂಡ ನಾಗರಿಕ ಹಕ್ಕು. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳೋ ಹಕ್ಕು. ವ್ಯಕ್ತಿ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳಲು ರಾಜ್ಯದ ಜೊತೆಯಲ್ಲಿಯೇ ಕೆಲವು ಪ್ರತ್ಯೇಕ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ತಾನೆ, ತನ್ನ ಅಭಿವೃದ್ಧಿಗೋಸ್ಕರ. ಹೀಗಾಗಿ ಸಂಘ ಸಂಸ್ಥೆಗಳನ್ನು ಕಾನೂನುಬದ್ಧವಾಗಿ ರಚನೆ ಮಾಡ್ಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬನಿಗೂ ಇರುತ್ತೆ. ಸೊ ಇಷ್ಟು ಪ್ರಮುಖ ನಾಗರಿಕ ಹಕ್ಕುಗಳನ್ನು ನಾವು ಕಾಣ್ಬೋದು. ನಾಗರಿಕ ಹಕ್ಕುಗಳ ಪಟ್ಟಿಯನ್ನು ಹೇಳೋದಾದರೆ ಒನ್ಸ್ ಅಗೇನ್, ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಹಕ್ಕು, ಸಂಚರಿಸುವ ಹಕ್ಕು.
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಕ್ಕಂಥ ಹಕ್ಕು, ಅದೇ ಸಂಚರಿಸುವ ಹಕ್ಕು ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ತಕ್ಕಂಥ ಹಕ್ಕು. ಇದಾದ ನಂತರ ಕಾನೂನುಬದ್ಧ ಹಕ್ಕುಗಳಲ್ಲಿ ಎರಡನೇ ಪ್ರಮುಖ ಹಕ್ಕು ರಾಜಕೀಯ ಹಕ್ಕುಗಳು ಅಂತ ಹೇಳಿದೆ. ಮಾನವ ದೇಶದ ರಾಜಕೀಯ ಅಥವಾ ಆಡಳಿತದಲ್ಲಿ ಭಾಗವಹಿಸಲು ಅವಶ್ಯಕವಾಗಿ ಬೇಕಾದ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಈ ರಾಜಕೀಯ ಹಕ್ಕುಗಳನ್ನು ಪ್ರತಿಯೊಂದು ದೇಶ ತನ್ನ ಪೌರರಿಗೆ ಮಾತ್ರ ನೀಡಿರುತ್ತೆ, ವಿದೇಶಿಯರಿಗೆ ನೀಡಿರೋದಿಲ್ಲ. ಪೌರರಿಗೆ ನಾಗರಿಕ ಹಕ್ಕುಗಳು ಇರುತ್ತವೆ, ರಾಜಕೀಯ ಹಕ್ಕುಗಳು ನೀಡಲಾಗಿರುತ್ತೆ. ಯಾವ್ದ್ಯಾವುದು ಹಾಗಾದರೆ ರಾಜಕೀಯ ಹಕ್ಕುಗಳು? ಮೊದಲನೇದಾಗಿ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು. ಎರಡನೇದಾಗಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು. ಮೂರನೇದಾಗಿ ಸರ್ಕಾರಿ ಹುದ್ದೆಯನ್ನು ಪಡೆಯುವ ಹಕ್ಕು. ನಾಲ್ಕನೇದಾಗಿ ದೂರನ್ನು ಸಲ್ಲಿಸುವ ಹಕ್ಕು. ಐದನೇದಾಗಿ ವಿದೇಶದಲ್ಲಿ ನೆಲೆಸುವ ಹಕ್ಕು. ಕೊನೆಯದಾಗಿ ಸರ್ಕಾರವನ್ನು ಟೀಕಿಸುವ ಹಕ್ಕು. ಈ ಹಕ್ಕುಗಳು ವ್ಯಕ್ತಿಗಳಿಗೆ ರಾಜಕೀಯದಲ್ಲಿ ಭಾಗವಹಿಸಲು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಕ್ಕುಗಳಾಗಿರುತ್ತವೆ. ಇನ್ನೊಂದು ಸಾರಿ ಹೇಳೋದಾದರೆ, ರಾಜಕೀಯ ಹಕ್ಕುಗಳ ಪಟ್ಟಿ: ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಮತ ಚಲಾಯಿಸುವ, ಸರ್ಕಾರಿ ಹುದ್ದೆಗೆ ಸೇರುವ ಹಕ್ಕು, ಸರ್ಕಾರವನ್ನು ದೂರನ್ನು ಸಲ್ಲಿಸುವ ಹಕ್ಕು, ವಿದೇಶದಲ್ಲಿ ನೆಲೆಸುವ ಹಕ್ಕು. ಸೊ ಇಷ್ಟು ಹಕ್ಕುಗಳನ್ನು ರಾಜಕೀಯ ಹಕ್ಕುಗಳು ಅಂತ ಕರೀತಾರೆ. ನೆಕ್ಸ್ಟ್, ಕೊನೆಯದಾಗಿ ಮೂರನೇ ವಿಧ ಶಾಸನಬದ್ಧ ಹಕ್ಕುಗಳಲ್ಲಿ ಆರ್ಥಿಕ ಹಕ್ಕುಗಳು. ವ್ಯಕ್ತಿ ಉತ್ತಮವಾಗಿ ಜೀವಿಸಬೇಕಾದ್ರೆ, ಅವನು ಬದುಕಬೇಕಾದ್ರೆ ಅವನಿಗೆ ಬದುಕೋ ಹಕ್ಕು, ಕುಟುಂಬದ ಹಕ್ಕು ಹೇಗೆ ಮುಖ್ಯನೋ ಆರ್ಥಿಕ ಹಕ್ಕುಗಳು ಅಷ್ಟೇ ಮುಖ್ಯ. ತನ್ನ ಬೇಕು ಬೇಡಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಅವನು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಲೇಬೇಕಾಗುತ್ತೆ. ಹಾಗಾಗಿ ವ್ಯಕ್ತಿ ದುಡಿದು ಗಳಿಸುವುದಕ್ಕೋಸ್ಕರ, ಉತ್ತಮ ಜೀವನ ನಡೆಸುವುದಕ್ಕೋಸ್ಕರ, ಯಾವುದಾದ್ರೂ ಉದ್ಯೋಗದಲ್ಲಿ ಅವನು ನಿರತನಾಗೋದಕ್ಕೋಸ್ಕರ ಅವಶ್ಯಕವಾಗಿ ಬೇಕಾದ ಹಕ್ಕುಗಳೇ ಆರ್ಥಿಕ ಹಕ್ಕುಗಳು. ಇದರಲ್ಲಿ ಪ್ರಮುಖವಾಗಿ ಆಸ್ತಿಯ ಹಕ್ಕು, ಆಸ್ತಿಯನ್ನು ಪಡೆದುಕೊಳ್ಳುವ, ಅನುಭವಿಸುವ ಅಥವಾ ಅದನ್ನು ವಿಲೇವಾರಿ ಮಾಡುವ, ಮಾರುವ ಹಕ್ಕು. ನೆಕ್ಸ್ಟ್, ಉದ್ಯೋಗದ ಹಕ್ಕು, ಇಷ್ಟ ಬಂದ ಉದ್ಯೋಗನ ಅರಸುವ, ಉದ್ಯೋಗಕ್ಕೆ ಸೇರಿಕೊಳ್ಳುವ ಅಥವಾ ಉದ್ಯೋಗ ಮಾಡುವ ಹಕ್ಕು. ಯಾವ ಉದ್ಯೋಗ ಆದರೂ ಸರಿ, ಕಳ್ಳತನ, ಕೊಲೆ ಬಿಟ್ಟು ನ್ಯಾಯಯುತ ಮಾರ್ಗದಲ್ಲಿ ದುಡಿದು ಸಂಪಾದನೆಗೋಸ್ಕರ ಉದ್ಯೋಗ ಕೈಗೊಳ್ತಕ್ಕಂಥ ಹಕ್ಕು. ನೆಕ್ಸ್ಟ್, ಒಪ್ಪಂದ ಮಾಡಿಕೊಳ್ಳುವ ಹಕ್ಕು. ಒಪ್ಪಂದದ ಹಕ್ಕು ಕೂಡ ಆರ್ಥಿಕ ಹಕ್ಕುಗಳಲ್ಲಿ ಬರುತ್ತೆ. ಕೊನೆಯದಾಗಿ ವಿರಾಮದ ಹಕ್ಕು, ವಿಶ್ರಾಂತಿಯ ಹಕ್ಕು. ಇದನ್ನು ಕೂಡ ಆರ್ಥಿಕ ಹಕ್ಕುಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ವ್ಯಕ್ತಿ ದುಡಿಬೇಕಾದ್ರೆ ಅವನಿಗೆ ವಿರಾಮ ಅಥವಾ ವಿಶ್ರಾಂತಿಯ ಅಗತ್ಯವೂ ಕೂಡ ಇರುತ್ತೆ. ಹಾಗಾಗಿ ಇದು ಒಂದು ಬಗೆಯ ಆರ್ಥಿಕ ಹಕ್ಕೆ ಅಂತ ಹೇಳ್ಬೋದು. ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಶ್ಯಕವಾದ ಹಕ್ಕುಗಳೇ ಆರ್ಥಿಕ ಹಕ್ಕುಗಳು. ಈ ಮೂರು ಪ್ರಮುಖ ಹಕ್ಕುಗಳ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಕ್ಕುಗಳು. ವ್ಯಕ್ತಿ ತನ್ನ ಸಂಸ್ಕೃತಿಯನ್ನು ರಕ್ಷಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಹಕ್ಕು. ವಿಭಿನ್ನ ಸಂಸ್ಕೃತಿಗಳಿರುತ್ತೆ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ. ಅವರವರ ಸಂಸ್ಕೃತಿಯನ್ನು ಇನ್ನೊಬ್ಬರಿಗೆ ತೊಂದರೆ ಬರದ ರೀತಿಯಲ್ಲಿ ಆಚರಿಸಿಕೊಂಡು ಹೋಗ್ತಕ್ಕಂಥ ಹಕ್ಕು. ಸಮಾಜದಲ್ಲಿ ಯಾವುದೇ ಭೇದ ಭಾವ ತೋರದೆ ಎಲ್ಲರೂ ಉತ್ತಮವಾಗಿ ಬದುಕುವ ಹಕ್ಕು ಸಾಮಾಜಿಕ ಹಕ್ಕು. ಸಮಾಜದಲ್ಲಿ ತಾರತಮ್ಯ ಮಾಡದೆ ಅಥವಾ ಶೋಷಣೆಗೊಳಪಡದೆ ಇರತಕ್ಕಂಥ ಹಕ್ಕು. ಸೊ ಇಷ್ಟು ಪ್ರಮುಖ ಹಕ್ಕುಗಳನ್ನು ನಾವು ಹಕ್ಕುಗಳ ಬಗೆಗಳಲ್ಲಿ ಕಾಣ್ಬೋದು. ಸೊ ಇಂದಿನ ಈ ಪಾಠದಲ್ಲಿ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು ಹಕ್ಕುಗಳು ಎಂದರೇನು, ಅವುಗಳ ಅರ್ಥದ ಬಗ್ಗೆ ಇರತಕ್ಕಂತಹ ಕೆಲವು ವ್ಯಾಖ್ಯೆಗಳು, ಹಕ್ಕುಗಳ ಪ್ರಮುಖ ಲಕ್ಷಣಗಳು, ಕೊನೆಯದಾಗಿ ಹಕ್ಕುಗಳ ಬಗೆಗಳು. ಸಮಾರೋಪ. ಹಕ್ಕುಗಳು ಮನುಷ್ಯನಿಗೆ ಅತಿ ಅವಶ್ಯಕ. ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ, ವ್ಯಕ್ತಿಯಾಗಿ ಬಾಳಬೇಕಾದರೆ, ತನ್ನ ಅಭಿವೃದ್ಧಿ ಸಾಧಿಸಬೇಕಾದ್ರೆ, ತನ್ನ ಕಲ್ಯಾಣ ಸಾಧಿಸ್ಕೊಳ್ಬೇಕಾದ್ರೆ, ನಾಗರಿಕನಾಗಿ ಬದುಕಬೇಕಾದ್ರೆ, ಸುಖ ಸಂತೋಷವಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಹಕ್ಕುಗಳು ಅತಿ ಅವಶ್ಯಕವಾಗಿ ಬೇಕಾಗುತ್ತದೆ. ಹಾಗಾಗಿ ಹಕ್ಕುಗಳಿಲ್ಲದ ದೇಶವೇ ಇಲ್ಲ, ರಾಜ್ಯವೇ ಇಲ್ಲ ಅಂತ ಹೇಳ್ಬೋದು. ಈ ಹಕ್ಕುಗಳಿಗೆ ಸಮಾಜದ ಮಾನ್ಯತೆಯೂ ಇರುತ್ತದೆ, ಸರ್ಕಾರದ ಬೆಂಬಲವೂ ಇರುತ್ತದೆ. ಸೊ ಮನುಷ್ಯನನ್ನು ಬೇರೆ ಜೀವಂತ ಪ್ರಾಣಿಗಳಿಗಿಂತ ವಿಭಿನ್ನ ಮಾಡಿರ್ತಕ್ಕಂಥ ಅಂಶ ಯಾವುದು ಅಂದರೆ ಅವನು ಅನುಭವಿಸ್ತಾ ಇರತಕ್ಕಂಥ ಹಕ್ಕುಗಳು. ಸೊ ಹಕ್ಕುಗಳಿರೋದ್ರಿಂದಲೇ ಮನುಷ್ಯ ಉತ್ತಮ ನಾಗರಿಕನಾಗಿ ಚೆನ್ನಾಗಿ ಬಾಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ
ಹಕ್ಕುಗಳು ಮಾನವನಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಅನಿವಾರ್ಯಗಳು ಅಂತ ಹೇಳ್ತಾ ನನ್ನ ಪಾಠನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.